ಬಟ್ ಹಿಂದೆ ನಾನು ರಾಬರ್ಟ್ ಅಲ್ಲಿ ಅವ್ರ ಜೊತೆ ಮಾಡಿದ್ದೀನಿ, ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಸರ್ ಇದು ದಿಸ್ ಇಸ್ ಯು, ವಾಟ್ ಚೇಂಜಸ್ ಮ್ಯಾನ್ ಅಂತಂದ್ರು. ತೆಲುಗು ಯಾರೋ ಜೂನಿಯರ್ ಓಕೆ ಓಕೆ ಅಂದ್ಬಿಟ್ಟ. 1970 ಎಲ್ಲಿದೆ ಓಕೆ ಕಲಾವಿದ್ರದ್ದು ಅಂತ ಭಾರಿ ಖುಷಿ, ಕಣ್ಣಲ್ಲಿ ನೀರು ನೋಡ್ತಾನೆ ಅವಾಗ ಅಂದಾಗ. ಈ ಒಂದು ಇನ್ಸಿಡೆಂಟ್ ಆಗತ್ತೆ. ಆ ಇನ್ಸಿಡೆಂಟ್ ಆದ ನಂತರ ದರ್ಶನ್ ಸರ್ಗೆ ನನ್ನ ಮೇಲೆ ಕೋಪ ಬರುತ್ತೆ, ಬಂದು ಒದಿತಾರೆ. ಸೊ ಇಲ್ಲಿ ಒದಿತಾರೆ, ಅದೇ ಅದು ಪ್ರೆಸ್ ಬಿದ್ಬಿಡ್ತು ಕಾಲ ಮೇಲೆ, ಆಗ್ಲಿಲ್ಲ, ಕಾಲ ಕಿಸ್ಬಿಟ್ಟೆ ಎಲ್ಲ ಒಂದು ಬಂಡಿ ಎತ್ತಿರು. ನಿಮ್ಗೆ ಯೂಶಲಿ ನಾವು ಏನ್ ಮಾಡ್ತೀವಿ, ಒಬ್ಬ ಸೈನಿಕರಿಗೆ ಬಂದ ತಕ್ಷಣ ಎದ್ದು ಸಲ್ಯೂಟ್ ಹೊಡಿತೀವಲ್ಲ, ಅದೇ ತರ ಒಬ್ಬ ರೈತ ಬಂದ್ರೆ ಎದ್ದು ಸಲ್ಯೂಟ್ ಹೊಡಿತಿದಾರ. ಪಕ್ಕದಲ್ಲಿ ನಾವು ಇನ್ನೂ ಸಿನಿಮಾ ಮಾಡಿರ್ತೀವಿ, ಅದಕ್ಕೆ ಬೆಲೆ ಇಲ್ಲ. ಆಮೇಲೆ ಫಸ್ಟ್ ಯಾವತ್ತೂ ಅಷ್ಟೇ ಸೀನಿಯರ್ ಆರ್ಟಿಸ್ಟ್ ಬೆಲೆ ಕೊಡೋದು ಕಲಿಬೇಕು. ಬಟ್ ಈಗಿನ ಹುಡುಗರಿಗೆ ಏನಾಗಿದೆ ಅಂತಂದ್ರೆ ಅದು ಶೋಕಿ ಆಗೋಗಿದೆ, ಟು ಬಿ ಫ್ರಾಂಕ್. ಈ ಒಂದು ಕಡೆ ಖುಷಿ ಆಯ್ತು, ಓಡಾಡ್ಕೊಂಡಿದ್ದೆ. ಒಂದ್ ಕಡೆ ದುಃಖ ನಾನು ಯಾರು ನಡೀತಾರೆ. ಯಾಕಂದ್ರೆ ನಮ್ಗೆ ಹೆಂಗೆ ಅಂದ್ರೆ ಆರ್ಟಿಸ್ಟ್ಗೆ ಬಂದು ಫೋಟೋ ಹೊಡ್ಕೊಂತಾರೆ, ಆಟೋಗ್ರಾಫ್ ಕೇಳ್ತಾರೆ, ಏನೋ ಒಂದು ಇದೇನು ನಡೆದೇ ಇಲ್ಲ ಒಂದು ವರ್ಷದಿಂದ. ಬಿಕಾಸ್ ನೋ ಬಡಿ ಇಸ್ ಐಡೆಂಟಿಫೈಯಿಂಗ್ ಮೀ. ಸೊ ಅದೊಂದು ಖುಷಿನೂ ಆಯ್ತು, ದುಃಖನೂ ಆಯ್ತು. ಸೊ ಅದಾದ್ಮೇಲೆ ನಾನು ಸೆಟ್ಗೆ ಹೋದ, ಹೈದರಾಬಾದ್ ಸೆಟ್ಗೆ ಹೋದಾಗ ಫಸ್ಟ್ ಡೇ ನಂದೇನು ಅಷ್ಟು ಕೆಲಸ ಇರಲಿಲ್ಲ. ಅಲ್ಲಿ ನನ್ಗೆ ಗೊತ್ತಿರೋ ಯಾರು ಗುರ್ತಿಡ್ತಾ ಇರಲಿಲ್ಲ, ನನ್ನ ಸಹ ಕಲಾವಿದ್ರೆ ನನ್ನ ಗುರ್ತಿಡ್ತಾ ಇರಲಿಲ್ಲ. ಏನು ಇಷ್ಟೊಂದು ಚೇಂಜು ಅಂದರು. ಆಮೇಲೆ ಜಗಪತಿ ಬಾಬು ಸರ್ನ ಪರಿಚಯ ಮಾಡಿಸ್ಕೊಟ್ರು ಡೈರೆಕ್ಟ್ರು. ಬಟ್ ಹಿಂದೆ ನಾನು ರಾಬರ್ಟ್ ಅಲ್ಲಿ ಅವ್ರ ಜೊತೆ ಮಾಡಿದ್ದೀನಿ, ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ಹೇಳಿದ್ರು, ಸರ್ ರವಿಚೇತನ್ ಅಂತ ಪೆದ್ದ ಆರ್ಟಿಸ್ಟ್, ನಿಮ್ಮ ಜೊತೆ ರಾಬರ್ಟ್ ಅಲ್ಲಿ ಮಾಡಿದ್ದೇನೆ. ರಾಬರ್ಟ್ ಅಲ್ಲಿ ಮಾಡಿದಾರ, ಎಲ್ಲಿ ಮಾಡಿದ್ದಾರೆ ಏನು ಅಂತ. ಅವ್ನ ಫೋಟೋ ಅವ್ರ ಜೊತೆ ಒಂದು ಫೋಟೋ ಹೊಡ್ಸ್ಕೊಂಡಿದ್ದೆ. ಸರ್ ಇದು ದಿಸ್ ಇಸ್ ಯು, ವಾಟ್ ಚೇಂಜಸ್ ಮ್ಯಾನ್ ಅಂತಂದ್ರು. ಹಬ್ಬ ಅಂತ ಗರ್ನಿಡಿದ್ರ ನೀವು ಅಂತ. ಸೊ ಅದಾಯ್ತು. ಅದಾದ್ಮೇಲೆ ಸೆಕೆಂಡ್ ಡೇ ವಾಸ್ ಫುಲ್ ಮೈ ಡೇ. ತರುಣ್ ಸುಧೀರ್ ಹೇಳೋದು, ಚೇತನ್ ಸೆಕೆಂಡ್ ಡೇ ಫುಲ್ ನಿಂದೆ, ಯುವರ್ ಡೇ, ಪ್ರೂವ್ ಯುವರ್ ಸೆಲ್ಫ್, ಇಷ್ಟೇ ಅಂತಿದ್ದು ಅವನು. ನನ್ಗೆ ಗೊತ್ತಿತ್ತು, ಯಾಕಂದ್ರೆ ನನ್ನ ಇಂಟ್ರೊಡಕ್ಷನ್ ಶಾರ್ಟ್ಸ್ ಇತ್ತು. ಅಂಡ್ ದಟ್ ವಾಸ್ ಮೈ ಫಸ್ಟ್ ಡೇ. ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಅಂಡ್ ಡೈಲಾಗ್ಸ್ ಹಂಗೆ ಆಯಿತು. ಶಾರ್ಟ್ ಎಲ್ಲ ರೆಡಿ ಅದೆಲ್ಲ ಆಯಿತು. ಕ್ಯಾಮ್ರಾಮನ್ ಸರ್ ಹೇಳೋದು, ಇಷ್ಟೇ ಇದೆ, ಹಿಂಗೆ ಆಟ ಆಡಬೇಕು, ಹಿಂಗೆ ನಮ್ದು ಒಡನಾಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆ 3-4 ಸಿನಿಮಾ ಮಾಡಿದ್ದೀನಿ ಸುಧಾಕರ್ ಸರ್ ಜೊತೆ. ಸೊ ಹಿಂಗೆ ರನ್ನ ಸುಮಾರು ಮಾಡಿದ್ದೀನಿ, ಚೌಕ ಅವೆಲ್ಲ. ಸೊ ನಮ್ದು ಒಡನಾಡ ಚೆನ್ನಾಗಿತ್ತು, ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಸೊ ಹಿಂಗೆ ನೋಡಿ ಇಷ್ಟಿದ್ದೀನಿ, ಸ್ಪೇಸ್ ಇಷ್ಟು ಅಂದು. ಆಮೇಲೆ ಅಸೋಸಿಯೇಟರ್ ಬಂದು ಒಂದು 5 ನಿಮಿಷ ನನಗೆ ಅದ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅಥವಾ ಇದ್ರ ಬಗ್ಗೆ ಹೇಳ್ಬಿಟ್ಟು ಹೋಗೋರು, ಹಿಂಗೆ ಅಂತ ಹಿಂದೆ ಮುಂದೆ ಏನು ಹೇಳ್ತಾರೆ. ಅದಾದ್ಮೇಲೆ ಡೈರೆಕ್ಟರ್ ಬಂದು 1 ನಿಮಿಷ, ಚೇತ ಹಿಂಗಿದೆ, ಹಿಂಗೆ ಹಿಂದೆ ಸೀನ್ ಆಗಿದೆ, ಹಿಂಗೆ ಇದು ಬೇಕು, ಇಷ್ಟೇ ಹೇಳ್ಬಿಟ್ಟು ಹೋಗೋರು. ಶೋ ನೀನು ಇಷ್ಟು ವರ್ಕ್ಶಾಪ್ ಮಾಡಿ ಏನು ಕಲ್ತಿದ್ಯಾ ತೋರ್ಸ್ ನನಗೆ ಅಂತಂದ್ಬಿಟ್ಟು ಹೋಗೋರು. ಅಲ್ಲಿ ಟೆಲ್ ಯು, ಅವರು ಹೇಳಿದಷ್ಟು ಒಂದು ಬೂಸ್ಟ್, ಒಂದು ಎನರ್ಜಿ ಬರೋದು ನಮಗೆ. ಅಸೋಸಿಯೇಟ್ಗಳೆಲ್ಲ ಬಂದು ಹೇಳಿದ್ಮೇಲೆ ಕತೆ ಪ್ರಕಾರ ತಲೆಗೆ ಹೋಗತ್ತೆ. ಬಟ್ ಇವ್ರು ಬಂದು ಎಕ್ಸ್ಟ್ರಾ ಬೂಸ್ಟ್ ಕೊಡ್ತಾರಲ್ಲ, ಅದು ನಮ್ಗೆ ಜೋಶ್ ಸಿಗುತ್ತೆ ಆರ್ಟಿಸ್ಟ್ಗೆ. ಬಂದು ಟೇಕ್ ಮಾಡಿದೆ, ಅದ್ರ ಜೊತೆಗೆ ಕ್ಯಾಮ್ರಾಮನ್ ಸರ್ ಸಪೋರ್ಟ್ ಮಾಡ್ತಾ ಇದ್ರು. ಮಾಡಿದ್ದೆಲ್ಲ ಟೇಕ್ ಓಕೆ ಆಯಿತು, ಭಾರಿ ಖುಷಿ ಆಯಿತು. ನಾನು ಈಗಲೂ ನೆನಪಿದೆ, ಒಂದು ಸೀನು, ಒಂದು ಹಾಫ್ ಪೇಜ್ ಡೈಲಾಗ್ ನಂದು. ಮೊಟ್ಟ ಮಧ್ಯಾಹ್ನ 2 ಗಂಟೆ, ಇನ್ನೂ ಬ್ರೇಕು ಬಿಟ್ಟಿಲ್ಲ, ವಿತೌಟ್ ಬ್ರೇಕ್ ಹೊಡಿತಾ ಇದ್ದಾರೆ. ಒಂದು 200-300 ಜನ ತೆಲುಗು ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ರೈತರುಗಳು ನಿಂತಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು, ಇದು ಭತ್ತದ ಬಗ್ಗೆ, ಚೀಲ ಬಗ್ಗೆ ಒಂದಿಷ್ಟು ಡೈಲಾಗ್ ಇದಾವೆ. ಡೈಲಾಗ್ ತುಂಬ ಚೆನ್ನಾಗಿದೆ. ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಅದನ್ನ. ಸೊ ಅದು ಮಾತಾಡಬೇಕು. ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ಇವ್ರು ನಿಂತಿರ್ತಾರೆ, ಜಗಪತಿ ಬಾಬು ಸರ್. ಸೊ ಅದನ್ನ ಹೇಳ್ತಾ ನನ್ನ ಮ್ಯಾನೇಜರ್ ನೋಡ್ಬಿಟ್ಟು, ನಾನು ದಣಿ ಅಂದ್ಬಿಟ್ಟು ಒಂದಿಷ್ಟು ಡೈಲಾಗ್ ಇದೆ ಹಿಂಗೆ ಹೇಳ್ತಾ ಇರ್ತೀನಿ. ಸೊ ಓಕೆ, ಯೂಶಲಿ 4 ಶಾರ್ಟ್ಸ್ ತೊಗೊಂತಾರೆ. ಅದನ್ನ ಒಂದು ಲೆಂತಿ ಶಾರ್ಟ್ ಇಟ್ಟಿದ್ರು, ಡೈಲಾಗ್ ಹೇಳ್ತಾರೆ. ಡೈಲಾಗ್ ಎಲ್ಲ ಹೇಳಿ ಅಷ್ಟೇ ಅಂತ ಒಂದು ಹೇಳ್ತೀನಿ. ಹಂಗಂದ ತಕ್ಷಣ ಒಬ್ಬ ಯಾರು ನೋಡ್ಬಿಟ್ಟು, ತೆಲುಗು ಯಾರೋ ಜೂನಿಯರ್ ಆರ್ಟಿಸ್ಟ್ ಓಕೆ ಅಂದ್ಬಿಟ್ಟ. 1970 ಎಲ್ಲಿದೆ ಓಕೆ ಕಟ್ಕೊಂಡ್ರು, ಬಂದು ರೈ ಸುಮ್ಮನೆ ಅಂದ್ಬಿಟ್ಟು ಅಂದ್ರು. ಸರಿ, ಅವ್ನಿಗೋಸ್ಕರ 1 more ಆಯ್ತು. ಸರಿ ಆಯ್ತು ಅಂತ 1 more ಮಾಡಿದ್ವಿ. ಈ ಸಲ ಹುಷಾರಾಗಿದ್ರು ಅವರು. ಸೊ ಆಮೇಲೆ ನನ್ನ ಪರ್ಫಾರ್ಮೆನ್ಸ್ ಮಾಡಿ ಅಷ್ಟೇ ಅಂತಂದೆ. ಅಂದ ತಕ್ಷಣ ಸೈಲೆಂಟು, ಶಾರ್ಟ್ ಓಕೆ ಅಂತ ಅಲ್ಲಿ ಡೈರೆಕ್ಟರ್ ಅಂದ ತಕ್ಷಣ ಕ್ಲಾಪ್ ಹೊಡೆದ್ಬಿಟ್ರು. ಜೂನಿಯರ್ ಆರ್ಟಿಸ್ಟ್ಗಳು 200 ಜನ ಕ್ಲಾಪ್ಸ್ ಹೊಡೆದ್ಬಿಟ್ರು. ನಾನು ಯಾಕೆ ಕ್ಲಾಪ್ ಹೊಡಿತವ್ರೆ ಅಂದ್ರೆ, ಅಲ್ಲ ಚೈನಾ ಸೇಸಿನವರು ಸಿ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಬಟ್ ದ ಪರ್ಫಾರ್ಮೆನ್ಸ್, ಆ ಒಂದು ಟೈಮಿಂಗು, ಒಂದು ಇದ್ರಲ್ಲಿ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಏನು ಹೇಳಕ್ ಹೊರಟಿದ್ದೀನಿ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ.
ಕ್ಲಾಪ್ ಹೊಡ್ಬಿಟ್ರು. ಬಂದು ತರುಣ ಹೇಳ್ತಾನೆ, ಇಷ್ಟೇ ಕಣೋ, ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚಪ್ಪಾಳೆ ಬರುತ್ತೆ, ಇದು ಕಲಾವಿದ್ರದ್ದು ಅಂತ. ನಂಗೆ ಭಾರಿ ಖುಷಿ, ಕಣ್ಣಲ್ಲಿ ನೀರು ನೋಡ್ತಾನೆ ಅವಾಗ ಅಂದಾಗ. ಜಗವತಿ ಬಾಬು ಸರ್ ಅಂದ್ರು. ಅವಾಗಿಂದ ಜೊತೆಗೆ ಬಾಬು ರಂಡಿ 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 ಕೂಸಂಡಿ. ಸಿ ದಟ್ ಈಸ್ ರೆಸ್ಪೆಕ್ಟ್ ವಾಟ್ ವಿ ಗೆಟ್ ವೆನ್ ಯು ಪರ್ಫಾರ್ಮ್ ವೆಲ್. ಸೊ ಭಾರಿ ಖುಷಿ ಅದು. ಅದೊಂದು ಮರೆಯಲಾರದ ಘಟನೆ ನನ್ನ ಕಾಟೇರ ಅಲ್ಲಿ. ಅಫ್ಕೋರ್ಸ್ ದರ್ಶನ್ ಜೊತೆ ಒಡನಾಟನ ನಾ ಹೇಳ್ತಾ ಹೋದೆ. ಇದೊಂದು ಸ್ಪೆಷಲ್ ಅಂದ್ರೆ ಕಾಟೇರ ಅಲ್ಲಿ ಒಂದು ಫೈಟ್ ಸೀನಲ್ಲಿ ನನಗೆ ಏಟ್ ಬಿತ್ತು. ಈ ಒಂದು ಇನ್ಸಿಡೆಂಟ್ ಆಗತ್ತೆ. ಆ ಇನ್ಸಿಡೆಂಟ್ ಆದ ನಂತರ ದರ್ಶನ್ ಸರ್ಗೆ ನನ್ನ ಮೇಲೆ ಕೋಪ ಬರುತ್ತೆ, ಬಂದು ಒದಿತಾರೆ. ಸೊ ಇಲ್ಲಿ ಒದಿತಾರೆ, ಇಲ್ಲಿ ಒದ್ದು ನಾನು ಆ ಟ್ರೈಲರಲ್ಲಿ ನೀವೆಲ್ಲ ನೋಡಿರ್ಬೋದು, ಹಿಂದೆ ಬಂದು ಎತ್ತಿನ ಗಾಡಿ ಬಂಡಿ ವೀಲ್ಗೆ ಹೊಡೆದು ಬೀಳ್ತೀನಿ ಮುಂದೆ. ಆ ಮುಂದೆ ಬಿದ್ದಾಗ ಸ್ವಲ್ಪ ಮುಂದೆ ಬಿದ್ದೆ ಒಂದು ಶಾರ್ಟಲ್ಲಿ. ಸೊ ಕ್ಯಾಮ್ರಾ ತುಂಬ ಮುಂದೆ ಬರ್ತಾ ಇದೆಯಾ, ನನಗೆ ಸಿಗ್ತಾ ಇಲ್ಲ, ಏನೋ ಔಟ್ ಆಫ್ ಫೋಕಸ್ ಆಗ್ತಿದೆ ಒಂಚೂರು. ನಾನು ಇಲ್ಲ, ನಾನು ಏನಾದ್ರೂ ಇಲ್ಲಿ ಬಿದ್ದರೆ ನನಗೆ ಎಲ್ಲೋ ಒಂದು ಸಿಕ್ಸ್ ಸೆನ್ಸು. ಈ ಬಂಡಿ ಡಮ್ಮಿ ವೀಲ್ ಹಾಕಿದ್ರು ಫಸ್ಟು. ಆ ಡಮ್ಮಿ ವೀಲ್ ಹೊಡೆದ ತಕ್ಷಣ ಒಂದು ಬಂಡಿ ಬೀಳುತ್ತೆ. ಆ ಬಂಡಿ ಬಿದ್ದರೆ ಈ ವೀಲ್ ಹೋದ್ರೆ ಈ ಕಡೆ ವೀಲ್ ಇರುತ್ತೆ, ಬಟ್ ಈ ಆಕ್ಸೆಲ್ ಇದೆಯಾ, ದೊಡ್ಡ ಆಕ್ಸೆಲ್, ಇದು ಬೀಳ್ತದೆ. ಇದು ಬಿದ್ದರೆ ನನ್ನ ಕಾಲಲ್ಲಿ ಬೀಳತ್ತೆ ಅಂತ ನನಗೊಂದು ಸಿಕ್ಸ್ ಸೆನ್ಸ್, ನನ್ನ ಕಾಲು ಉದ್ದ ಇದೆ ನಂದು, ಬೀಳತ್ತೆ ಅಂತ. ಹೌದಾ, ಒಂದು ಚೂರು ಮುಂದೆ ಬೀಳು. ಓಕೆ. ಸೊ ಇನ್ನೊಂದು ವೀಲ್ ತರಿಸಿದ್ರು, ಇನ್ನೊಂದು ಸೇಮ್ ಶಾಟ್, ಮತ್ತೆ ಒಂದು ಒದ್ರು. ಆ ಒದ್ದ ತಕ್ಷಣ ಹಿಂದೆ ಹೋದೆ, ಬಿದ್ದು ಮುಂದೆ ಬಂದೆ. ಅಷ್ಟು ಮುಂದೆ ಹೋಗ್ಲಿಲ್ಲ, ಒಂದು ಚೂರು ಹಿಂದೆನೆ ಬಿದ್ದೆ. ಆದ್ರೂ ನನ್ನ ಕಾಲು ಅಲ್ಲಿತ್ತು. ನನ್ನ ಪುಣ್ಯ ಆ ಫೈಟ್ ಮಾಸ್ಟರ್ಗಳು ರೋಪ್ ಇಟ್ಕೊಂಡಿದ್ರು, ಪಟ್ ಅಂತ ಬಿಡ್ಲಿಲ್ಲ. ಬಿದ್ದಿದ್ರೆ ಅವ್ರ ಆಕ್ಸಿಡೆಂಟ್ ರಪ್ಪ ನನ್ನ ಕಾಲ್ ಮೇಲೆ ಬಿದ್ದಿರೋದು, ನನ್ನ ಹೀಲ್ ಮೇಲೆ, ಇನ್ನೀ ಮೇಲೆ. ಅವ್ರು ನಿಧಾನಕ್ಕೆ ಬಿಟ್ರು. ನಿಧಾನಕ್ಕೆ ಬಿದ್ದು ಆಕ್ಚುಲಿ ನಾನು ಬಿದ್ದು ಅವನ್ ಹಳ್ಳಿ ಒಂದು ಮ್ಯಾನರಿಸಮ್ ಇದೆ, ಕಾಟೇರ ಡೈಲಾಗ್ ಇದೆ, ಹಂಗುತ್ತು. ಅದನ್ನ ತೊಗೊಂಬಿಡೋಣ, ಅದೇ ಅದು ಬಿದ್ಬಿಡ್ತು ಕಾಲ ಮೇಲೆ. ಆಗ್ಲಿಲ್ಲ, ಕಾಲ ಕಿಸ್ಬಿಟ್ಟೆ, ಎಲ್ಲ ಒಂದು ಬಂಡಿ ಎತ್ತಿದ್ರು. ಅಷ್ಟೊಂದು ಡ್ಯಾಮೇಜ್ ಆಗ್ಬಿಟ್ಟಿತ್ತು, ಅದು ಫುಲ್ ಬ್ಲಡ್ ಕ್ಲಾಟ್ ಆಗಿ ಉತ್ಕೊಂಡ್ಬಿಡ್ತು. ಸರಿ, ಎಲ್ಲ ಎತ್ಕೊಂಡ್ಬಂದು ಅವ್ನ ದರ್ಶನ ಕೊಡು, ತೈಸ್ ಗೀಸೆಲ್ಲ ತರಿಸಿ ಎಲ್ಲ ಮಾಡಿದ್ರು. ಸೊ ಸೂಪರ್ ಸ್ಟಾರ್ ಅವರು, ಅವ್ರಿಗೇನು ಅವಶ್ಯಕತೆ ಇಲ್ಲ ಬಂದು ನೋಡಿ ಸಹ ಕಲಾವಿದನಿಗೆ ಇಷ್ಟೆಲ್ಲ ಆಗಿದೆ ಅಂತ. ಬಂದು ಪಾಪ ಹೋಗಿ ಕೂತ್ಕೊಂಡೆ, ಬೇಡ ಫೈಟ್ ಇದೆ ಬಿಡು, ನೆಕ್ಸ್ಟ್ ಅವರ್ ಕಂಪ್ಲೀಟ್ ಮಾಡೋದು, ಬೇರೆ ಸಿನಿಮಾ ಟಕ್ ಅಂತ ಸೀನ್ ಶಿಫ್ಟ್ ಆಗ್ಬಿಟ್ಟು ನನಗೆ ಫುಲ್ ರೆಸ್ಟ್ ಕೊಟ್ಟರು. ಅದರಿಂದ ನಾನು ಬೆಂಗಳೂರು ಬಂದು 15-20 ದಿವಸ ರೆಸ್ಟ್ ಕೊಟ್ಟರು. ಆಮೇಲೆ ಅದನ್ನ ಮತ್ತೆ ಹೋಗಿ ಶೂಟ್ ಕಂಪ್ಲೀಟ್ ಮಾಡಿದೆ. ಸೊ ಇದು ಅನುಭವ ನನ್ನ ಕಾಟೇರ ಸಿನಿಮಾಲಿ. ಆ್ಯಂಡ್ ಅಫ್ಕೋರ್ಸ್ ಪಾತ್ರನೂ ಅಷ್ಟು ಪವರ್ಫುಲ್ ಆಗಿದೆ. ಬೇಸಿಕ್ಲಿ ಇದೊಂದು ರೈತರ ಸಿನಿಮಾ. ನೀವು ಇಷ್ಟು ದಿವಸ ಏನು ದರ್ಶನ್ ಅವ್ರನ್ನ ನೋಡಿದ್ದೀರಾ, ಇದು ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆಗಿ ನೋಡ್ತೀರಾ. ಸಿನಿಮಾ ನೋಡಿ ಆಚೆ ಬಂದರೆ ನಿಮಗೆ ಯೂಶಲಿ ನಾವು ಏನು ಮಾಡ್ತೀವಿ, ಒಬ್ಬ ಸೈನಿಕರಿಗೆ ಬಂದ ತಕ್ಷಣ ಎದ್ದು ಸಲ್ಯೂಟ್ ಹೊಡಿತೀವಲ್ಲ, ಅದೇ ಥರ ಒಬ್ಬ ರೈತ ಬಂದರೆ ಎದ್ದು ಸಲ್ಯೂಟ್ ಹೊಡಿತಿದಾರ. ಆಮೇಲೆ ದರ್ಶನ್ ಅವ್ರನ್ನ ಇನ್ನ ಹತ್ರದಿಂದ ನೋಡ್ತಾರ, ಇನ್ನ ಪ್ರೀತಿಸ್ತೀರಾ, ಇನ್ನ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. ಈಗ ಸಂಗೊಳ್ಳಿ ರಾಯಣ್ಣ ನೋಡಿದ್ರೆ ನಿಮ್ಗೆ ದರ್ಶನ್ ಅವ್ರು ನೆನಪಾಗ್ತಾರೆ. ಕುರುಕ್ಷೇತ್ರದ ದುರ್ಯೋಧನ ನೋಡಿದ್ರೆ ನಿಮ್ಗೆ ನೆನಪಾಗೋದು ದರ್ಶನ್ ಸರ್. ಕಾಟೇರ ಒಬ್ಬ ರೈತನ ನೋಡಿದ್ರೆ ನಿಮಗೆಲ್ಲರೂ ನೆನಪಾಗುತ್ತೆ ದರ್ಶನ್ ಸರ್. ಸೊ ಇದು ಕಾಟೇರ ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಸೋಷಲ್ ಇದೆ, ನಮ್ಮ ಕಲ್ಚರ್ ಇದೆ, ಸೋಷಲ್ ಮೆಸೇಜ್ ಇದೆ, ನಮ್ಮ ಕಲ್ಚರ್ ಇದೆ. ಆಮೇಲೆ ಇತ್ತೀಚಿನ ಜನಗಳಿಗೆ, ಯಂಗ್ಸ್ಟರ್ಸ್ಗೆ ಹಿಂದಿಂದ ಗೊತ್ತಿಲ್ಲ, ರೈತರು ಎಷ್ಟು ಕಷ್ಟಪಡ್ತಾರೆ, ಹೆಂಗೆ ಬಂದ್ವಿ ಏನು ಅನ್ನೋದು ಅವ್ರಿಗೆ ಅರಿವಿಲ್ಲ. ಸೊ ಇದೆಲ್ಲ ನೋಡಿದ್ರೆ ಈಗಿನ ಜನ್ರೇಷನು ರೈತರಿಗೆ ಒಂದು ಬೆಲೆ ಕೊಡ್ತಾರೆ. ರೈತ ನಮ್ಮ ದೇಶದ ಬೆನ್ನೆಲುಬು ಅನ್ನೋದಕ್ಕೆ ಒಂದು ಸರಿಯಾದ ಅರ್ಥ ಈ ಕಾಟೇರ ಕೊಡುತ್ತೆ. ಇತ್ತೀಚೆಗೆ ಬರೋ ಸಿನಿಮಾಗಳು, ಹೀರೋಗಳು, ನಾನು ಹೇಳ್ದಲ್ಲ, ನಾನು ಫ್ಲಾಶ್ ಬ್ಯಾಕ್ ಅಂತ ಹೋದಾಗ ನಾವು ಕಷ್ಟಪಟ್ಟದ ದಿನಗಳು, ಅದು ಕ್ಯಾನ್ಗಳು ದೊಡ್ತಾರೆ ನಮ್ಮ ಡೈಲಾಗ್ ಬರೋದು. ಸೊ ಸುಮಾರು ದೊಡ್ಡ ಡೈರೆಕ್ಟರ್ ಹತ್ರ ನಾವು ಬೆಂಡೆತ್ತಿ ನಮ್ಮ ಹತ್ರ ಕೆಲಸ ತಗೊಂಡಿದ್ದಾರೆ, ಕೆಲಸ ಕಲ್ತಿದ್ದೀವಿ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಬಟ್ ಈಗಿನ ಕಲಾವಿದರಿಗೆ ತಪ್ಪ ತಿಳ್ಕೊಬಿಡಿ, ಹೋಮ್ವರ್ಕೇ ಇರಲ್ಲ. ಆಮೇಲೆ ಆಟಿಟ್ಯೂಡ್ ತೋರಿಸ್ಬಿಡ್ತಾರೆ. ನಾನು ಒಂದು ಸಿನಿಮಾ ಹೀರೋ ಆದ್ರೆ ನಾನ್ ಹೀರೋ, ಆ ರೇಂಜ್ಗೆ ಇರ್ತಾರೆ. ಪಕ್ಕದಲ್ಲಿ ನಾವು ಇನ್ನೂ ಸಿನಿಮಾ ಮಾಡಿರ್ತೀವಿ, ಅದಕ್ಕೆ ಬೆಲೆ ಇಲ್ಲ. ಆಮೇಲೆ ಫಸ್ಟ್ ಯಾವತ್ತೂ ಅಷ್ಟೇ ಸೀನಿಯರ್ ಆರ್ಟಿಸ್ಟ್ ಬೆಲೆ ಕೊಡೋದು ಕಲಿಬೇಕು. ಅದು ದರ್ಶನ್ ಸರ್ ನೋಡಿ ಕಲಿಬೇಕು ನೀವೆಲ್ಲ. ಅವ್ರು ಯಾರಿಗೂ ಅಷ್ಟೇ ಒಂದು ಚೇರ್ ಆಗಲಿ ಪಟ್ಟ ಎತ್ಕೊಡ್ತಾರೆ. ಅಂತ ದೊಡ್ಡ ಸೂಪರ್ ಸ್ಟಾರ್ ಇದ್ರೆ ಯಾರು ಸರಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದು ರೆಸ್ಪೆಕ್ಟ್ ಇರಬೇಕು ಒಬ್ಬ ಕಲಾವಿದನಿಗೆ. ನಾವು ಅದೇ ತರ ಈಗ ನಾವು ಕಾಲು ಮುಗಿತೀವಿ, ನಾವು ದೊಡ್ಡ ಸೀನಿಯರ್ ಬಂದ್ರೆ ನಾವು ಈಗಲೂ ಕಾಲು ಮುಗಿತೀವಿ. ಸೊ ಅದು ಒಂದು ವಿದ್ಯೆ, ಅದಕ್ಕೊಂದು ಬೆಲೆ ಕೊಡಬೇಕು, ಒಂದು ಸ್ಥಾನಮಾನ ಇರುತ್ತೆ. ಬಟ್ ಈಗಿನ ಹುಡುಗರಿಗೆ ಏನಾಗಿದೆ ಅಂತಂದ್ರೆ ಅದು ಶೋಕಿ ಆಗೋಗಿದೆ. ಟು ಬಿ ಫ್ರಾಂಕ್, ನಾನು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ, ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಶೋಕಿ ಆಗ್ಬಿಟ್ಟಿದೆ. ಆಮೇಲೆ ಕತೆ ಒಪ್ಕೊಂತಾರೆ, ಕತೆ ಒಂದು ಕಂಟೆಂಟ್ ಇರಲ್ಲ,
ಹೀಗಾಗಿ ಏನಾಗುತ್ತೆ, ಸಿನಿಮಾ ಫ್ಲಾಪ್ ಆಗುತ್ತೆ, ಜನ ಥಿಯೇಟರ್ ಬರಲ್ಲ. ಸೊ ಅದ್ರ ಮೇಲೆ ಡೈರೆಕ್ಟರ್ ಮೇಲೆ ಹಾಕ್ತಾರೆ, ಪ್ರೊಡ್ಯೂಸರ್ ಮೇಲೆ ಹಾಕ್ತಾರೆ, ಕತೆ ಮೇಲೆ ಹಾಕ್ತಾರೆ, ಏನೋ ಸೊ ಸೋತಾಗ ಎಲ್ಲರೂ ಅವ್ರ ಮೇಲೆ ಹಾಕಂತಾರೆ, ಗೆದ್ದಾಗ ಮಾತ್ರ ನಾನು ಅಂತ ಹೇಳ್ತಾರೆ. ಅದೊಂದು ಪ್ರಾಬ್ಲಮ್. ನಾನು ಅಂತ ಬರಲ್ಲ, ಇದು ಟೀಮ್ ವರ್ಕ್ ಅಂತ ಬರುತ್ತೆ. ಯಾವಾಗ ಒಬ್ಬರಿಂದ ಸಿನಿಮಾ ಆಗಲ್ಲ. ಇದು ಒಬ್ಬರಿಂದ ಕ್ರಿಕೆಟ್ ಮ್ಯಾಚ್ ಆಗ್ಲಿ ಮತ್ತೊಂದು ಗೆಲ್ಲಕ್ಕಾಗಲ್ಲ, ಟೀಮ್ ವರ್ಕೇ ಬೇಕು. ಹಾಗೆ ಸಿನಿಮಾನು ಅಷ್ಟೇ, ಒಂದು ಟೀಮ್ ವರ್ಕ್ ಬೇಕು. ಸಿನಿಮಾ ಚೆನ್ನಾಗೋದಾಗ ಈಗ 100 ಸಿನಿಮಾ ಮಾಡಿರೋ ನೀನು, ಅದು ಲೆಕ್ಕ ಬರೋದಿಲ್ಲ. ನೀನು ಒಂದು ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್, ಜನಕ್ಕೆ ಇಷ್ಟ ಆಗೋಂಥ ಒಂದು ಕಂಟೆಂಟ್ ಕೊಟ್ಟೆ ಅಂದ್ರೆ ಯು ವಿಲ್ ಬಿ ಎ ಸ್ಟಾರ್. ಸೊ ಅದು ಸುಮಾರು ಒಂದು 2-3 ಜನಕ್ಕೆ ಅದು ಎಕ್ಸಾಂಪಲ್ ಆಗಿದೆ. ಬಟ್ ಸುಮಾರು ಜನಕ್ಕೂ ಫ್ಲಾಪ್ ಆಗಿದೆ. ಫ್ಲಾಪ್ ಯಾಕಾಗಿದೆ ಅಂದ್ರೆ ಕೆಲಸ ರಾಂಗ್ ರಿಲೀಸ್ ಇರುತ್ತೆ, ಅಥವಾ ಕಂಟೆಂಟ್ ಸರಿ ಇರಲ್ಲ, ಅಥವಾ ಮತ್ತಿನ್ನೇನೋ ಪ್ರಾಬ್ಲಮ್, ಪಬ್ಲಿಸಿಟಿ ಸರಿಯಾಗಿ ಮಾಡಿರಲ್ಲ. ಒಳ್ಳೆ ಪ್ರಾಡಕ್ಟ್ ಇಟ್ಕೊಂಡಿರ್ತಾರೆ, ಬಟ್ ಮಾರ್ಕೆಟಿಂಗ್ ಬಿಡಕ್ಕಾಗಲ್ಲ. ಅಂದೇ ಒಂದು 2-3 ಸಿನಿಮಾ ಹೀರೋ ಆಗಿ ಮಾಡಿರೋದು ಇನ್ನೂ ಆಚೆ ಬಂದೇ ಇಲ್ಲ. ಅದು ಆಗೋಯ್ತು, ಒಂದು 10 ವರ್ಷನೇ ಆಗೋಯ್ತು. ಏನ್ ಮಾಡಕ್ಕಾಗತ್ತೆ ಅಂದ್ರೆ ಉದಿತ್ ನಾರಾಯಣ್ ಆಡಿದ್ರು, ಕುಮಾರಸ್ವಾಮಿ ಆಡಿದ್ರು, ಸುಮಾರು ಜನ ಎಲ್ಲ ಸಾಹಸ ಆಡಿದ್ರು, ಬರ್ಲಿಲ್ಲ ಸಿನಿಮಾ. ಸೊ ಕಂಟೆಂಟ್ ಚೆನ್ನಾಗಿರ್ಬೇಕು, ಮಾರ್ಕೆಟಿಂಗ್ ಮೇನ್ ಪ್ರೊಡ್ಯೂಸರ್ಸ್ಗೆ ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು. ಈ OTT ಪ್ಲಾಟ್ಫಾರ್ಮ್ ಆಗ್ಲಿ ಏನಿಲ್ಲ, ಇವು OTT ಪ್ಲಾಟ್ಫಾರ್ಮ್ ಎಲ್ಲ ಒಟ್ಟಿಗೆ ಒಂದೇ ಸಲ ಎಲ್ಲ ಸಿನಿಮಾ ತಗೊಳಲ್ಲ. ಒಂಚೂರು ನೋಟೆಡ್ ಫೇಸು ಎಲ್ಲ ಇದ್ರೆ ಮಾತ್ರ ತಗೊಂತಾರೆ, ಇಲ್ಲ ತಗೊಳಲ್ಲ. ಬಟ್ ಅಲ್ಲಿವರೆಗೂ ನೀವು ಕಾಯ್ಲೇಬೇಕು, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕು. ಸೊ ಕತೆ ಒಪ್ಕೋಬೇಕಾದ್ರೆ ಒಂಚೂರು ಯೋಚನೆ ಮಾಡಿ. ಯಂಗ್ಸ್ಟರ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ, ಈಗಿನ ಬರೋ ಹೀರೋಗಳು ಕಂಟೆಂಟ್ ಚೆನ್ನಾಗಿದ್ರೆ ಜನ ಇಷ್ಟಪಡ್ತಾರೆ. ನೀವು 10 ಸಿನಿಮಾ ಮಾಡೋದು ಒಂದೇ, ಇದು 1 ಸಿನಿಮಾ ಮಾಡೋದು ಒಂದೇ. ಸೊ ಸುಮ್ಮನೆ ಬಂದಿರೋದನ್ನೆಲ್ಲ ಒಪ್ಕೊಂಡು ಪ್ರೊಡ್ಯೂಸರ್ಗೂ ವೇಸ್ಟ್ ದುಡ್ಡು ಹಾಳು ಮಾಡೋದಾಗ್ಲಿ, ನಿಮ್ಮ ಹೆಸರು ಕೆಡ್ಸೋದಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ವೆಯ್ಟ್ ಮಾಡಿ, ಒಳ್ಳೆ ಕಂಟೆಂಟ್ ಇದ್ರೆ ಕಂಟೆಂಟ್ ತಗೊಂಡು ಸಿನಿಮಾ ಮಾಡಿ. ಒಂದು ಸಲ ನೀವು ಕ್ಲಿಕ್ ಆದ್ರೆ OTTನೂ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಆಮೇಲೆ ಪ್ಯಾನ್ ಇಂಡಿಯಾ ಒಂದು ಆರ್ಟಿಸ್ಟ್ಗೆ ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ನಾವು ಮಾಡೋ ಸಿನಿಮಾ ಇಲ್ಲೇ ನೋಡ್ತೀವಿ, ಕನ್ನಡ ಸಿನಿಮಾ ಮಾಡ್ತೀವಿ. ಬಟ್ ಏನಾಗುತ್ತೆ, ಬೇರೆ ಭಾಷೆಗೆ ಡಬ್ ಆದಾಗ ನೀವು ಆ ಕಡೆ ಹೋದಾಗೂ ನೀವು ಆ ಪಾತ್ರನ ಹೇಳ್ಬೋದು. ಈ ಸಿನಿಮಾ ಮಾಡಿರ್ತೀರ ನೋಡಿ, ಈ ಸಿನಿಮಾದ ನಾನು ಈ ಪಾತ್ರ ಮಾಡಿದ್ದೆ, ಇದು ನಾನೇ ಸರ ಅಂತಂದಾಗ ನಿಮ್ಗೆ ಇಂಟ್ರೊಡಕ್ಷನ್ ಕೊಡಕ್ಕೆ, ಯಾಕಂದ್ರೆ ನೀವು 100 ಸಿನಿಮಾ ಮಾಡಿರ್ಬೋದು, ಅದನ್ನೆಲ್ಲ ತೊಗೊಂಡು ನೀವು ಅಲ್ಲಿ ಡೈರೆಕ್ಟರ್ ತೋರ್ಸಕ್ಕಾಗಲ್ಲ, ಅಥವಾ ಅಲ್ಲಿ ಪ್ರೇಕ್ಷಕನ ತೋರ್ಸಕ್ಕಾಗಲ್ಲ. ನೀವು ಈ ಸಿನಿಮಾ ಮಾಡಿದೀನಿ ಸರ್ ಹಿಂಗೆ ಒಂದು ಕ್ಲಿಪ್ಪಿಂಗ್ ಆಗಲಿ ಮತ್ತೊಂದಾಗಿ ತೋರಿಸಿದಾಗ, ಒಂದು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ಹೌದಂತ ನಿಮ್ಗೆ ಅವಕಾಶಗಳು ಸಿಗ್ತವೆ. ಅಲ್ಲೂ ಜನ ನಿಮ್ಮನ್ನ ಗುರ್ತಿಡಿತಾರೆ. ಥ್ರೂ ಔಟ್ ಇಂಡಿಯಾ ಐಮ್ ಟಾಕಿಂಗ್ ಅಬೌಟ್. ಸೊ ಪ್ಯಾನ್ ಇಂಡಿಯಾ ಬಂದ್ರೆ ಎಲ್ಲ ಆರ್ಟಿಸ್ಟ್ಗೂ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಆರ್ಟಿಸ್ಟ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ. ಸೊ ಹಿಂಗಾಗಿ ಅದೊಂದು ಪ್ಲಸ್ ಪಾಯಿಂಟು. ಬಟ್ ನೀವು ಆ ಕಂಟೆಂಟು ಇದು ನೀವು ಹುಡುಕ್ಬೇಕು, ಅದನ್ನ ಕಾಯ್ಬೇಕು. ಸುಮ್ಮನೆ ಬಂದಿದ್ದೆಲ್ಲ ಒಪ್ಕೊಂಡು ನಿಮ್ಮ ಕರಿಯರ್ನ ನೀವು ಹಾಳು ಮಾಡ್ಕೋಬೇಡಿ. ಆಮೇಲೆ ಕಲೆಯನ್ನ ಬೆಲೆ ಕೊಡಿ, ದಯವಿಟ್ಟು ಆಟಿಟ್ಯೂಡ್ ತೋರಿಸ್ಬೇಡಿ. ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.